ಇನ್ನು ರೇವಣ್ಣ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ಸರ್ಕಾರದ ನಡೆ ಸರಿಯಿಲ್ಲ. ಗೌಡರ ಕುಟುಂಬವನ್ನ ಒಡೆಯೋದಕ್ಕೆ ರೇವಣ್ಣ ಅವರನ್ನ ಬಂಧಿಸಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಹಾಸನ ಜೆಡಿಎಸ್ ಶಾಸಕ ಸ್ವರೂಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ವಿಚಾರದಲ್ಲಿ ಸರ್ಕಾರದ ನೀತಿ ಸರಿಯಲ್ಲ, ಎಂಥ ಕೀಳು ಮಟ್ಟದ ರಾಜಕಾರಣ ಸರಿಯಲ್ಲ, ಇದು ಹಾಸನಕ್ಕೆ ಕಳಂಕ ಅಂತ ಶಾಸಕ ಸ್ವರೂಪ್ ಪ್ರಕಾಶ್ ಆರೋಪಿಸಿದ್ದಾರೆ. ತಪ್ಪು ಯಾರೇ ಮಾಡಿದ್ರೂ ತಪ್ಪೇ, ರಕ್ಷಿಸೋ ಪ್ರಶ್ನೆಯೇ ಇಲ್ಲ. ರೇವಣ್ಣ ವಿರುದ್ಧ ಒಂದೇ ದಿನದಲ್ಲಿ ಕೇಸ್ ದಾಖಲಿಸಿದ್ದಾರೆ. ರೇವಣ್ಣ ಅವರನ್ನ ಜೈಲಿಗೆ ಕಳಿಸಿದ್ದು ನಮಗೆಲ್ಲರಿಗೂ ಬೇಸರ ತಂದಿದೆ, ಹಾಸನಕ್ಕೆ ಕಳಂಕ ಅಂತ ಶಾಸಕ ಸ್ವರೂಪ್ ಪ್ರಕಾಶ್ ರೇವಣ್ಣ ವಿಚಾರದಲ್ಲಿ ಸರ್ಕಾರದ ನೀತಿ ಸರಿಯಲ್ಲ ಅಂತ ಆರೋಪಿಸಿದ್ದಾರೆ. ಪ್ರಜ್ವಲ್ ಅವರ ಪ್ರಕರಣ ಏನು ತಮ್ಮ SIT ತನಿಖೆಗೆ ಆಗಿದೆ. ಇವತ್ತು SIT ಅವರು ಕೂಡ ಏನು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅದು ಸತ್ಯಾಸತ್ಯತೆ ಹೊರಗೆ ಬರಬೇಕು. ಹೊರಗೆ ಬಂದಾಗ ಯಾರೇ ಇದ್ರೂ ಕೂಡ ಇದು ನಮ್ಮ ಕುಟುಂಬದಲ್ಲಿ ನಾವತ್ತು ಯಾರೇ ಆದರೂ ಕೂಡ ತಪ್ಪಾಗಿದ್ರೆ ಅದನ್ನು ತಪ್ಪೇನೆ. ಹಾಗಾಗಿ ನಾವು ಪ್ರಜ್ವಲ್ ಪ್ರಕರಣ ವಿಚಾರದಲ್ಲಿ ಏನು SIT ತನಿಖೆ ಇರ್ಬೋದು, CBIಗೂ ಕೂಡ ನಾವು ವಹಿಸಿ ಅಂತ ನಾವು ಏನು ಕುಮಾರಣ್ಣವ್ರು ಹೇಳಿದರೆ, ಆ ನಿಟ್ಟಿನಲ್ಲಿ ಸತ್ಯಾಸತ್ಯ ಹೊರಗೆ ಬರಲಿ, ಅದನ್ನು ನಾವು ಇವತ್ತು ಮಾತಾಡೋಕೆ ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ಅವ್ರ ಕಂಪ್ಲೇಂಟ್ನ ತೊಗೊಂಡು ಲಾಡ್ಜ್ ಮಾಡಿ ಏನು ಕಿಡ್ನಾಪ್ ಕೇಸ್ನ ದಾಖಲು ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋದು ನಮಗೆಲ್ಲ ಬೇಜಾರ ಸಂಗತಿ. ಹಾಗಾಗಿ ಶೀಘ್ರದಲ್ಲೇ ಏನು ರಾಜ್ಯ ಸರ್ಕಾರ ರೇವಣ್ಣವ್ರ ಮೇಲೆ ಏನು ಪ್ರಕರಣ ದಾಖಲು ಮಾಡಿದೆ ಅದನ್ನು ಹೊರತೆಗಿಬೇಕು ಅಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡಿ. ರೇವಣ್ಣವ್ರ ಒಂದು ವಿಚಾರದಲ್ಲಿ ಅವರ ದೇವೇಗೌಡರ ಒಂದು ಕುಟುಂಬನ ಹೊಡಿಲಿಕ್ಕೆ ಸನ್ಮಾನ್ಯ ರೇವಣ್ಣ ಸಾಹೇಬ್ ನಮ್ಮ ನಾಯಕ ರೇವಣ್ಣವ್ರನ್ನ ಏನು ಕಿಡ್ನಾಪ್ ಕೇಸಲ್ಲಿ ಅವ್ರನ್ನ ಶಿಕ್ಷಿರೋದು ಭಾಳ ತಪ್ಪು. ಯಾವುದೇ ಕಾರಣಕ್ಕೂ ಕೂಡ ತಮಗೆ ಗೊತ್ತಿರೋಂಗೆ ರೇವಣ್ಣವರು ಒಂದು ಮನಸ್ಸು ಮಗುವಿನಂಥ ಮನಸ್ಸು ಅವ್ರದ್ದು. ಯಾವುದೇ ಕಾರಣಕ್ಕೂ ಇಂಥ ಕೆಲಸಗಳಾಗಬಾರ್ದು. ಏನು ಪ್ರಜ್ವಲರ ಪ್ರಕರಣದಲ್ಲಿ ಏನು ತನಿಖೆ ನಡೀತೆ ಅದು ನಡೀಲಿ, ಅದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಅದು ಗೊತ್ತಾಗುತ್ತೆ. ಆದರೆ ರೇವಣ್ಣ ಸಾಹೇಬ್ರದಲ್ಲಿ ಏನು ಸರ್ಕಾರ ಅನಿಸ್ತಾ ಇರೋದು ಭಾಳ ತಪ್ಪು, ಭಾಳ ವಿಷಾದನೀಯ ಮತ್ತು ನಮ್ಮ ಹಾಸನ ಜಿಲ್ಲೆಗೆ ಅದು ಕಳಂಕ. ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇಂಥ ಕೀಳ್ಮಟ್ಟದ ರಾಜಕಾರಣ ಮಾಡಬಾರ್ದು ಅಂತ ತಮ್ಮ ಮೂಲಕ. ರೇವಣ್ಣವ್ರ ಒಂದು ವಿಚಾರದಲ್ಲಿ ಅವರ ದೇವೇಗೌಡರ ಒಂದು ಕುಟುಂಬನ ಹೊಡಿಲಿಕ್ಕೆ ಸನ್ಮಾನ್ಯ ರೇವಣ್ಣ ಸಾಹೇಬ್ ನಮ್ಮ ನಾಯಕ ರೇವಣ್ಣವ್ರನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.